ಪ್ರಣಾಮಗಳು. ನನ್ನ ಹೆಸರು ನಾಗನಂದಿನಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೀರಮಾತೆ ಜೀಜಾಬಾಯಿ ಎಂಬ ಪಾಠವನ್ನು ನಾನು ಹೇಳುತ್ತೇನೆ. ಒಂದು ಊರಾಗ ಆವಾಗಿನ ಕಾಲದ ಅಂತ ಆಗ ಒಬ್ರು ಇರ್ತಾರಂತ. ಅವರು ವೀರಮಾತೆ ಜೀಜಾಬಾಯಿ ಅನ್ನೋರು. ಅವರಿಗೆ ಮದುವೆ ಆಗುತ್ತಂತ. ಯಾರ ಕಡೆಗೆ? ಲಕ್ಕು ಜಾದವ್ರಾವ್. ಅವ್ರ ಕೂಡ ಮದುವೆ ಆಗುತ್ತಂತ. ಅವರಿಗೆ ಒಂದು ಪಾಪು ಹುಟ್ಟುತ್ತಂತ, ಗಂಡು ಪಾಪು. ಆಮೇಲೆ ಏನಾಗುತ್ತ, ತಾಯಿ ಆ ಮಗುಗ ಎಲ್ಲ ಕಳಿಸಿರ್ತಂತ, ನೀತಿ ಕಥೆಗಳು ಎಲ್ಲ ಕಳಿಸಿರ್ತಂತ. ಆಮೇಲೆ ಸ್ವಲ್ಪ ಮಗ ದೊಡ್ಡತ್ತಾದ್ನಂತ. ಆಮೇಲೆ ಅದನ್ನ ಎಲ್ಲಿ ಬಿಡ್ತಾನಂದ್ರೆ ಒಬ್ಬ ಗುರುಗಳ ತರ ಬಿಡ್ತಾನಂತ. ಆಮೇಲೆ ಆತ ಎಲ್ಲ ಕಲಿತಾನಂತ. ಕುದುರೆ ಸವಾರಿ, ಕತ್ತಿ ಒರೆಸಿ ಎಲ್ಲ ಕಲಿತಾನ. ಆಮೇಲೆ ಒಂದು ದಿವಸ ಬಂದಿರ್ತಾನಂತ. ಅಲ್ಲೇ ಹೋಗಿ ಒಳ್ಳೆ ತಾಯಿ ತಾನೇ ಬಂದಿರ್ತಾನಂತ. ತಾಯಿ ಕೇಳ್ತಾನಂತ, ನಾನು ಹೇಳಿದ್ ನೀ ಕೊಡ್ತೀಯನ್ನು? ನಾ ಹೇಳಿದ್ ಕೊಡ್ಬೇಕು, ನನಗೆ ಮಾತು ಕೊಡು ಅಂತ ಕೇಳ್ತಾನಂತ. ಆಮೇಲೆ ಏನು ಮಾಡ್ತಾನಂದ್ರೆ, ಹೇಳ್ತಾಯಿ ನಾನು ಎಷ್ಟು ಅಗತ್ಯವಾಗಿ ಕೊಡ್ತೀನಿ ಅಂತ ಹೇಳ್ತಾನಂತ. ಮಗ ಇದ್ರೆ ನಮ್ಮದು ಮೊದಲ ಒಂದು ಎಷ್ಟು ದೊಡ್ಡದಾಗಿ ರಾಜ್ಯ ಕಟ್ಟಿದ್ವಿ, ಅದೆಲ್ಲ ಮೊಘಲರು ತಾಲೈತೆ. ಅದೀಗ ನೀನು ಅದು ನೋಡಿ ನಮ್ಮ ಕೈಗೆ ಸೇರುವಂತ ಮಾಡಬೇಕು. ಅದನ್ನ ನಮ್ಗೆ ನೀನು ಬಹುಮಾನವಾಗಿ ಕೊಡ್ಬೇಕಂತ ಹೇಳ್ತಾ ಅಂತ. ಆಮೇಲೆ ಇದ್ರಾತ ಅಷ್ಟೆಲ್ಲ ಹೋರಾಡಿ ಆಮೇಲೆ ತಾಯಿ ಆಸೆನ ತೀರಿಸ್ತಾ ಅಂತ. ಥ್ಯಾಂಕ್ ಯು. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್.